ಯಾವಾಗ ಸಕ್ಕತ್ತ ಕುಡ್ಬಿಟ್ಟು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಏನಿಲ್ಲ ಸ್ವಾಮಿ. ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ. ಗಂಜಿ? ಅವರೆಕಾಯಿ ಕಟ್ಕೊಳ್ತಿದ್ರು ಅಲ್ಲಿ ನಮ್ಮ ಅವರಿಂದ. ಹಾ, ಎಲ್ಲ ಊಟ ಮಾಡಿ ಎತ್ಕಟ್ಟ ಮನೆಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಗರಡೆ ಸ್ವಾಮಿ ಅಂತ ಯಾರು ಸ್ವಾಮಿಗಳು ನಮ್ಗೆ ಇದು ಚಾಪ ಹಾಕಿ ಹಾಕ್ಬೇಕು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ? ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೆ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂಚೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಳು ಪೈಕಿ ಯಾವಾಗ ಸಕ್ಕತ್ತ ಕುಡ್ಬಿಟ್ಟು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಬೋದು ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ತಿರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯಿದೆ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ, ಬಿಟ್ರೆ ಹಂಗಲ್ಲ ಸ್ವಾಮಿ. ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡ ಚಿಕ್ಕ ಬೆಲೆ ಕೊಡ್ತಾನೆ ಬೈಕೊಂಡು ಮಾಡ್ರೆ ಮೂಗಕ್ ಬಾಯಿ ಬಂದ್ಬಿಡ್ತಾನೆ. ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿದ್ರೆ ಸರಿ. ಹೊರ್ಗೋಗ್ತೀರ ಅಂತ ಕೇಳ್ತೀಯ ಬೋಳಿ ಮಗನಿ ನಿನ್ನಂಗೆ. ಅವ್ರು ಇರ್ತಾವ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ, ನಾವು ಕೇಳಿದೀವಿ. ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದೀಯಾ? ಬತ್ತೀಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ದು ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ? ಮತ್ತೆ ಹೊರ್ಗೋ ಮಾಡುವಂತ ನನ್ನ ಮಗ ಹೇಳಿದ್ದ ಫೋನ್. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ ಹೋಗ್ದಂತ ತಿರ್ಗ ಯಜಮಾನ್ರೆ ಒಂದು 50,000 ರೂಪಾಯಿ ದುಡ್ಡು ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತ ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರು 50 ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡಂತ ನೀವು ಹುಚ್ಚೆ ಕರ್ಮಿ ಹಿಡಿಯೋರು ಅಂತ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು. ತಡಿಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ನೀನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಗೊತ್ತಿದ್ದಿಲ್ಲ. ಅಣ್ಣ ಅಲ್ಲ ಕಣ, ನಾನು ಹೇಳೋದ್ ಕೇಳ್ಕೊ ನರಸಿಂಹಣ್ಣ. ನಾನ್ ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನ್ ಏನು ಕೆಲ್ಸಕ್ಕೆ ಹೋಗಲ್ವ? ಅದಕ್ಕೆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ್ ಕೈಲಿ ವಿಶಾಲ ಅಕ್ಕನ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ್ ಕೈಲಿ ಹೇಳ್ಸು. ನಾನ್ ಇವಾಗ ಅಂತದೇನು ನನ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದುವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದುವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನೀನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀನಿ. ನೀನು ನಾನು ಕತ್ತಿದೀಯ ಅಂತಾರಲ್ಲ, ನನ್ನ ಎಲ್ಲಿ ಮಾಸ್ತಿನ ಅಲ್ಲಣ್ಣ, ದೇವ್ರು ಅಂತ ನಿಮ್ಮ ಅಪ್ಪ ಅವ್ರು ಬದುಕೋರು ಯಾಕಣ್ಣ? ಅಲ್ಕ ಮತ್ತೆ ಯಾಕಣ್ಣ ಬೈತಿರೋದು?
ಇಲ್ಲೇ ಉಸಿರಾಡಕ್ಕಾಗಲ್ಲ ಅಂತ ಎಲ್ಲ ಕರೆಂಟ್ ಹೇಗೆ ಕೊಡದಂತ ಮಾತು ಕೇಳಿದ್ರೆ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿರಲಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೋರನ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಡ್ತೀರಿ ನೀವು? ಅಲ್ಲಣ್ಣ, ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಳ್ಳೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅಪ್ಪ ಪಾರ್ಕೆಟ್ ಅಂದ್ಬಿಡ್ತಾರೆ ಅಲ್ಲಿಂದಲೇ. ಯಾರು? ಮನೆಯನ್ನ ಡಿಸ್ಚಾರ್ಜ್ ಮಾಡ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಯಾರ ಮಗನಿಗೆ ನೀವು ಫೋನ್ ಮಾಡಿದಾರಂತ ನನ್ನ ತಿಳ್ಕೊಂಡು ಹೇಳ್ಕೊಂಡು ಬಂದ್ಬಿಡ್ತೀವಿ ಗೊತ್ತಾಗ್ಲಿಲ್ಲ. ಅಲ್ಲಣ್ಣ, ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರು ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ ಬಿಚ್ಚಿಡಿಯೋದೊಂದು ಬಾಕಿ ಇದ್ದಂಗೆ. ಅಲ್ಲ ಅಣ್ಣ, ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ ತುಂಬಿ 15 ಬಿದ್ದೈತೆ. ಏನಣ್ಣ? 14 ವರ್ಷ ತುಂಬಿ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪತ್ತಿಗೆ ಹೋಗಿ. ಅಣ್ಣ, ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ ಗಂಡಂಗೆ ಅಲ್ಲ ಮಗ, ಇಷ್ಟೊಂದು ಕೊಟ್ಟಿದ್ದ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ವ್ಯಾಸಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ, ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅಯ್ಯೋ, ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮ ತಾತಯ್ಯರು ಎಷ್ಟು ದಿನಕ್ಕೆ ದೇವಸ್ಥಾನ ಸೇರ್ಕೊಂಡ್ರ ಅವ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ಮ ಮಗಳಿಗೆ ಏನಂತನಪ್ಪ? ಅಲ್ಲ, ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮದುವೆ ದೊಡ್ಡವಾದ್ಮೇಲೆ ಎಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗೆ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಂಡು ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನಿನಗೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ನ ಮಗಳ ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನೇ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಅದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ, ಬಾಳೆಹಣ್ಣು, ಅಕ್ಕಿ, ದಕ್ಷಿಣೆ ನೀವು ಇಕ್ಕಿ. ನಾನು ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಎಲ್ಲ ಇಕ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿವಾರ ದೇವಸ್ಥಾನ ಇದೆ, ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲೇ ಪ್ರಮಾಣ ಮಾಡೋದಂತಿಲ್ಲ ನಿನ್ ಕಣ್ಗೆ ಅಕ್ಕಿ ಇಕ್ಕ ಎಲ್ಲ ನಾವು ಅನ್ನ ತಿನ್ನ ಮಾತಾಡಿ ಮನೆಗೆಲ್ಲ ತಿಕ್ಲು ಇದೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಫೋನ್ ಒಂದ್ ನಿಮಿಷ ತಡೀರಿ ಸರ್. ಒರೇ ಇಂತ ಹುಚ್ಚು ನನ್ನ ಮಕ್ಕಳು ಮಾಡಿದ ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಾಗೂ ಅಲ್ವ ನನ್ನ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೂತ ಒಳದ್ ಕುಂತಿರ್ತೈತಿ. ಚೀನಾ ಕಡೆ ಎಲ್ಲ ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವ್ರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಏನ್ರಾಗ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ.
ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಹಾ ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ ಆಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು. ಏರೋಪ್ಲೇನ್ ಆಗಿ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹಾ ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ. ಮದುವೆ ತಗೊಂಡ ಬಿಡ್ತೀವಿ. ಬಿಟ್ಟು ಯಾರು ಕೊಡ್ಸಿರೋದು ಕುಡಿದು ಬಿತ್ಕೊಂಡವ್ ನೀವು ಇಂಥವ್ರಿಂದಲೇ ಮತ್ತೆ ಸೋಮನ ಎದ್ದು ಕುಣಿದಾಡೋದು. ಅಣ್ಣ ನಿಮ್ ಹೆಸರು? ನರಸಿಂಹರಾಜು ಅಂತ ಸ್ವಾಮಿ. ನಾನು ಪ್ರತಾಪ. ಹಾ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ ಹೆಜ್ಜೆ ಇಕ್ಕಕ್ ಜಾಗ ಇಲ್ಲ ನಮ್ಮೂರಾಗ. ಒಂಚೂರು ಒಂದ ಮಾಡಕ್ಕೂ ಜಾಗ ಇಲ್ಲ, ಹಂಗೆ ಬೆಳದ್ ನಿಂತ ಇದೆ. ಅಣ್ಣ ಅದು ಕಾಂಗ್ರೆಸ್ ಗಿಡದ್ದು ಹೂವು ಬರುತ್ತಲ್ಲ ಹಾ ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಹೆಂಗಸ್ರಿಕೆ ಅಂತಾರಲ್ಲ ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದು ಹಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತ ಹುಡಿದ್ರೆ ಕಾಯಿಲೆ ಆಗುತ್ತೆ. ಇಲ್ಲ ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಹಾ ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕುದ್ರೆ ನಾವ್ ಅದು ಎಷ್ಟ್ ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ ಅದು ವಿಶಾಲ್ ಅವರ ಮೈಯೆಲ್ಲ ಗಜ್ಜದ ನಾವದನ್ನ ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆ ಎತ್ತಂಗ ಎಲ್ಲ ಊತ್ ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟ್ರು ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಯಾರನ್ನ ಕಿತ್ಕೊಂಡು ಹೋಗೋರು ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದ್ ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್ ನಿಮ್ ಹೆಸರು ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅವ್ರಿಗೆ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹೆಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರ್ ಇಲ್ಲ, ಯಾರೋ ಒಂದ್ ಎರಡು ಎಣ್ಣೆ ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡ್ ಹೋಗಿ. ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನನ್ಗೆ ಫೋನ್ ಮಾಡಿದ್ರೆ ನಾನು ಕೆಜಿ 3,500 ರೂಪಾಯಿ ಹಿಂಗೆ, ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪೋ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಯಾರವ್ರು ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು. ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳ. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ನೀವು. ಯಾರು ನೀವು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರಂಗ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ,
ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸಗಲ್ಲು ಪರಂಗಿ ಗಿಡದಾಗೆ ಅದಾದ್ರಾಗೆ ಒಳಗಡೆ ಎಲ್ಲ ತೂತ ಒಳಗ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸಗಲ್ ಮಾಡ್ತೀರಾ? ಫುಲ್ ಗಟ್ಟಿ ಬಿಡ್ತಾನೆ ಚೀನಾ ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತದ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಉಚ್ಚಾಸ ಈಗ್ಲೇ. ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು? ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾರೆ. ಒಂದ್ ನಿಮಿಷ ನೀವ್ ಯಾಕಣ್ಣ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡೋಗ್ಬಿಡು ನೀನು. ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನೆ ಕಂಡವ್ರು ನಿದ್ದೆ ಕೊಡಲ್ಲ ಅಂತ ಉಗಿತಾವ್ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟು ಇಕ್ಕೊಂಡ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸಕಾಲ ಕುಯ್ಯೋದಿಲ್ಲ ಪ್ರಪಂಚಕ್ಕೆ ಕೇಳಿದೇನ? ಯಾವ ನಿಂದು ಯಾವ ನಿಂದು? ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ. ಯಾವ ನಿಂದು ಪರಂಗಿ ಗಿಡದಾಗ ವಾಸಕಾಲ್ ಮಾಡ್ತಾರ ಎಲ್ಲಾನ ಕೇಳಿದ್ವಿ. ಆಮೇಲೆ ನುಗ್ಗೆ ಗಿಡದಾಗ ಕಿಟ್ಕೆ ಪಟ್ಟಿ ಮಾಡ್ತಾರಲ್ಲ, ಯಾವ ನಿಂದು? ನನ್ ಮದುವೆ ತಗನ ಬಿಡ್ತೀವಿ ಮನೆಗೆಲ್ಲ ತಿಕ್ಲಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ. ಫೋನ್ ಒಂದ್ ನಿಮಿಷ ತಡೀರಿ ಸರ್ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಇಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ. ಇದೇ ನಂಗೆ ಇಂತಾರೆ ಒಬ್ಬರನ್ನ ದುಡ್ಡು ಕೊಡೋ ₹1 ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವರೇ ತಿಕ್ಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ. ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್. ಅಣ್ಣವ್ರ ಕೈ ಕೊಡಕ? ಅಣ್ಣವ್ರಲ್ಲ, ನಾನ್ ಲಲ್ಲಿ ರೀ. ಮುಂಜಾನವ್ರ ಕೈ ಕೊಡಕ? ನಾನ್ ಲಲ್ಲಿ ಅಂದೆ ಅಪ್ಪ ಚಿನ್ನು, ನಾನ್ ಲಲ್ಲಿ. ನಾವು ಮಂಜಣ್ಣರೆಲ್ಲ ಮಂಜಣ್ಣ ನನಗೂ ಪರಿಚಯ ಇಲ್ಲ. ನಾನ್ ಲಲ್ಲಿ ಅಂದ್ರೆ ನಂಬರ್ ಟ್ಯಾಪ್ ಆಗಿದೆ. ಹಲೋ ಈಗ 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 ಏನ್ ಕರ್ಮ ಅಂತ ಮಾಡೋದು ನಾವು? ಇಲ್ಲಡಿಲಿ ನೀನ್ ಬತ್ತಿಯ ಮನೆಗೆ ಇಲ್ಲ ನಿಮ್ ಮನೆ ಬಾಕ್ಲಿಗೆ ಬಂದು ಫುಲ್ ಗಲಾಟೆ ಮಾಡಿ ನಿನ್ ಸಂಸಾರ ಹಾಳು ಮಾಡಿ ನಿನ್ನ ಮನೆಯವ್ರನ್ನ ಎಲ್ಲಾರ್ಗು ನಿನ್ನ ಜೈಲ್ ಗಟ್ಟನು. ಯಾವ ಊರು ಅಂತ ಗೊತ್ತಿಲ್ವನಪ್ಪ? ನನ್ ಜೊತೆ ಬಂದ್ ಮನೆ ಕಂಡು ಅದ್ರ ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡನ್ ಬಿಡಿಸ್ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿರಾಗ ನನ್ನ ಕೈ ಬಿಟ್ಟು ಹೋಗಿದ್ಯಲ್ಲ. ಇವತ್ತು ನಾನು ಯಾರ ತಕ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು? ಹೇಳು ಯಾರು ಯಾವ ಯಡಿಯೂರಾಗ ಆಗಿ ಅವ್ರು ನಮ್ಮ ಮನೇನೆ ಗಲಾಟೆ ಮನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಾಕ್ತಲ್ಲ. ಮಗನೇ ಮಾತಾಡು. ನನ್ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ ಸಂಸಾರಕ್ಕೆ ಯಾರು ದಿಕ್ಕು? ದಿಕ್ಕು ಅವರೆಲ್ಲ 3 ಜನ ಉಗಿತಾರೆ. ಮಗನೇ ನನ್ಗೆ ಜೀವನಕ್ಕೆ ಯಾರೋ ಈಗ ದಿಕ್ಕು? ಬಾರ ಮನೆ ಹತ್ರ. ಇವತ್ತು ನನ್ನ ಜನ ಹೋಗಿತಾರಲ್ಲ ಮಂಡೆ ಗಂಡನ್ ಬಿಟ್ಟು ಬಂದವಳು ಅಂತ. ನೀನ್ ಬಂದು ಅಂತ ಇರೋ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ನ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡ್ದೆ. ನನ್ನ ಕರ್ಕೊಂಡೋಗಿ ನನ್ನ ದುಡ್ಡೆಲ್ಲ ಇಸ್ಕೊಂಡ್ ತಿಂದೆ. ಇವತ್ತು ನನ್ ಬೇಡವನಪ್ಪ ನಿಂಗೆ? ಯಾವ್ದೋ ರಾಂಗ್ ನಂಬರ್. ಮಗ ನಿನಗೆ ನಂಬರ್ ಕೊಟ್ನಲ್ಲ ಯಾರು ಅಲ್ಲಪ್ಪ. ಯಾಕೆ? ನರಸಿಂಹರಾಜು ಬಳ್ಳಾಪುರ. ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಕೆ ಅಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಹುಡುಗನ್ ಇದ್ರಾಗೂ ಟಿವಿ ಅಲ್ಲ ಕಣೋ ಚಿನ್ನು. ಈಗ ನಿಂದು ಫೋಟೋ ನೋಡೋ ಮಗನೇ, ಈ ಬರೀ ವಾಯ್ಸ್ ರೆಕಾರ್ಡಿಂಗ್ ಬಿಟ್ಟಿದೀನಿ, ಫೋಟೋ ಸಮೇತ ಬಿಡ್ತೀನಿ. ಈಗ ನಿಂದು ಫೋಟೋ ಸಮೇತ ಬಿಡ್ತೀನಿ. ಒಂದು 7 ವರ್ಷ ಜೈಲಾಗಿದ್ದು ಪರವಾಗಿಲ್ಲ, ಎಲ್ಲ ನ್ಯೂಸ್ ಬಂದ್ಬಿಡ್ತೀನಿ ಚಾನಲ್ಗಪ್ಪ ಅಂದ್ರೆ. ಮೊದ್ಲು ನನ್ ತಗ್ ಬರಕ್ಕೆ ಧೈರ್ಯ ಇಲ್ಲ.
ಕುಡ್ಗೆ ಅಂದಾಗ ಗೊತ್ತಿದ್ದಲ್ಲ, ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ ನನ್ನ ದುಡ್ಡು ಕಾಸು ಬಳ್ಕೊಂಡು ಬಾರೋ ನನ್ನ ಮನೆ ಬಾಕ್ಲಿಗೆ ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರೋಣ ಚಿನಾಲಿ ನಾನು ಯಾಕೆಲ್ಲ ಬರಲ್ಲ ಮಿಲ್ಟ್ರಿ ಗುಟ್ಟಿದ್ದ ಹುಡಿ ಯಾಕೆಲ್ಲ ಬರೋ ನಿಮ್ಮ ಅಮ್ಮನ್ ನೋಡ ನಿನ್ಗೆ ನಿನ್ನ ಯಾವೂರಲ್ಲ ಚಿನಾಲಿ? ಯಾವ ಊರು? ಬಂದವಾಗ ಮನಿಕಂಡು ಪಕ್ಕದಾಗ ಮನಿಕಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ, ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ನಿಮ್ಮ ಅಮ್ಮನ ಯಾವ್ದಾನ ಇದು ಫುಟ್ಬಾಲ್ ನನ್ನ ಮಕ್ಳಿಗೆಲ್ಲ ಮಾತಾ ಯಾರನ್ನ ಇವ್ರು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ತರ ನಿನ್ನಂಗೆ ಅವ್ರಿಗೆಲ್ಲ ಚಿನಾಲಿ. ಫುಟ್ಬಾತ್ ನನ್ ಮಗನೇ ನೀನ್ ಕಣ ಮೊದ್ಲು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಇಲ್ಲಿ ಕುಡ್ದು ಭೀಮಚಂದ್ರದಾಗೆ ಫುಟ್ಬಾತಾಗೆ ಬಸ್ ಸ್ಟ್ಯಾಂಡ್ ಆಗಿ ಭಿಕ್ಷೆ ಬೇಡ್ಕೊಂಡು ಎಣ್ಣೆಗೆ ತಿರುಗ್ತಿದ್ದು ನನ್ ಮಗ ನೀನು ಕಣಲ್ಲಿ ಕಂತ್ರಿನ ಕೂಳೆ ಮಗನೇ. ನಾನ್ ಕರ್ಕೊಂಬಂದು ನಿನ್ಗೆ ಜೀವನ ಕೊಟ್ಟಿದ್ದು. ಭಿಕ್ಷೆ ಬೆಳಕಿಲ್ಲ ಚಿನಾಲಿ. ಯಾರು? ನಾನು ನಿಮ್ಮ ಅಮ್ಮನ್ ನಿಮ್ ಮಕ ನೋಡಿದಿನಲ್ಲ ಚಿನಾಲಿ. ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ನೀನ್ ಕರ್ಕೊಂಡೋಗಿ ಇದ್ ಮಾಡಿದ್ಲೇ ಕುಣ್ಗುಳು ನಿನ್ ಬಾಮ ಇದ್ದ ಕರ್ಕೊಂಡ್ ಹೋಗ್ಬೇಕಾ ದುಡ್ಡು ಯಾರ ಕೊಟ್ಟಿದ್ದು? ನಿನ್ ಕುಣ್ಗುಳಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಕುಡ್ದ ಮಗ ಅಮ್ಮನ್ನ ಮಗ ಇವ್ರ ತಾಯಿನ ಎಲ್ಲ ಹೇಳ್ತಾನೆ ಹೆಸರು ಇವ್ರ ತಾಯಿನ ನಿನ್ ತಮ್ಮಗೆಲ್ಲ ತಮ್ಮಗ್ ಫೋನ್ ಮಾಡಿ ನೋಡು ಇವ್ರ ತಾಯಿನ ಮಿಂಟ್ರಿ ಗುಟ್ಟು ಹಿಂದೆ ಊರಾಗ ತಲೆ ಎತ್ತಂಗ ಆಗೋತಲ್ಲ. ಕುಣ್ಗುಳದಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ. ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ ಕುಣ್ಗುಲ್ ಇದ್ರಾಗೆ ಮರ್ತೋಗ್ಬಿಟ್ಟನು. ನಾಮ ಇಕ್ಕೊಂಡು ಬೆಳಗ್ಗೆ ವಿಭೂತಿ ಕಟ್ಟಿ ಇಕ್ಕೊಂಡು ಹೋಗಪ್ಪ ಏನ್ ಹೋಗ್ಬೇಕು ಅಂತಿತ್ತು ಗ್ಯಾಪ್ನ ಮರ್ತೋದ್ರು ಏನು ತಲೆ ಕೆಟ್ಟೋಯ್ತು. ಎಲ್ಲಿ ನನಗೆ ನನ್ನ ಮಕ್ಕಳು ನಂಬರ್ ಕೊಟ್ರು ಇವ್ರಿಗೆ. ನನ್ ಜೀವನ ಹಾಳು ಮಾಡಿದ್ಯಲ್ಲ ಇವತ್ತು ನಿನ್ಗ ಶಾಪ ತಟ್ಟ. ನಿಮ್ಮ ಜೀವನಕ್ಕೆ ನಾನು ಬಂದಿದ್ದ ನೀನ್ ತಾಯಿನ ಅಲ್ಲೇ ಯಾವನ ಇದು ಬಾತ್ರೂಮ್ ಏಸ್ಕೊಂಡ್ ಕೆರನಾಗ ಇದ್ಬಿಡ್ತೀನಿ. ನಿಮ್ಮಮ್ಮ ಯಾವ ನಿಂದು? ಲೇ ನನ್ನ ಹತ್ರ ದುಡ್ಡು ಕಾಸು ಬಳ್ಕೊಂಡು ಹೋಗಿರೋದು ಆ ಕೆಲಸ ನಾನ್ ಮಾಡ್ಬೇಕು ಗಾಂಡು ಮಗನೇ. ನೀನೆಲ್ಲ ಮಾಡ್ಬೇಕಾಗಿರೋದು. ನಮ್ಮ ಮನೆ ಹಾಳು ಮಾಡಿ ಇವತ್ತು ನನ್ನ ಮಗಿಗೆ ಫೀಸ್ ಕಟ್ಟಕ್ಕೆ ಕಾಸಿಲ್ಲ. ನನ್ನ ಮಗ ನಿಂಗೆ ಅಂಡರ್ವೇರ್ ಹಾಕೋಣಕ್ಕೆ ಕಾಸಿರಲಿಲ್ಲ. ಅಂಡರ್ವೇರು ಬನ್ನಿನೆಲ್ಲ ಕೊಡಿಸಿ ಅವಾಗೆಲ್ಲ ಕುಡ್ದ್ಗೆ ಅಂದಾಗ ನಾನೆಲ್ಲ ಇದು ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ಕೆ ಬರ್ತಾ ಇದೆಯಾ ಈಗ ನೀನು? ಬಾರೋ ಮಂತಕ್ಕೆ ಅಂದ್ರೆ ನಮ್ಮ ಕರ್ಮನ ಯಾಕೆ ಮಂತಕ್ಕೆ ಬರ್ತಾ ಇಲ್ಲ ನೀನು? ಅದನ್ನ ಹೇಳೋ ಫಸ್ಟು. ಆ ಲಕ್ಷ್ಮೀ ತಾವೆಲ್ಲ ಬಳ್ಕೊಂಬಂದಂತೆ ಎಲ್ಲ ಈ ಒಡೆಯದು ಮಾಡ್ತಾರಲ್ಲ ಆಚೆಯಲ್ಲಿ ಮಂಜ ಎನ್ನ ನಿಮ್ಗೆ ಪರಿಚಯನ್ರ? ಯಾ ಮಂಜನ ಪಂಜನ ನಮಗ್ ಗೊತ್ತಿಲ್ಲ. ಮಂಜು ಯಾಚಾರಿ ಮಂಜು ಫೋನ್ ಮಾಡ್ತಾನೆ ನಿಮ್ಗೆ ಫೋನ್ ಮಾಡ್ತೀರಾ ನೀವು ಕುಟ್ಟಿದಾರ ಅಂತ ಹುಡುಗನು ಹಾಗೆ ಮಾಡಿದ್ರ? ಯಾರನ್ನ? ಮೊನ್ನೆ ಮದುವೆ ಆಯ್ತಲ್ಲ ಮಂಜ ಅಂತ ಒಬ್ಬ ಸಣ್ಣ ಸಣ್ಣಂಗಿದ್ದಾರೆ ಆಚಾರ್ಯ ಅವರು ಮದುವೆ ಮಾಡೋರು. ಅವ್ರೇನು ಪರಿಚಯ ನಿಮ್ಗೆ? ನಮ್ಗೆ ಯಾರು ಪರಿಚಯ ಇಲ್ಲ. ತುಮಕೂರಾಗ ನಮ್ಗೆ ಹೊಸಬ್ರು ನಾವು. ನನಗ್ ನೀನ್ ಬಿಟ್ರೆ ಯಾರು ಪರಿಚಯ ಅವ್ರೆ? ನಾನ್ ಮನೆ ಬಿಟ್ಟು ಈಚೆಗೆ ಬರಲ್ಲ. ಮನೆ ಬಿಟ್ಟು ಈಚೆಗೆ ಬರ್ದಂತ ಎಲ್ಲ ಚಿನಾಲಿ. ಮಗನೇ ಮಗನೇ ಆ ಗಂಡಸತ್ತವ್ರು ಲಕ್ಷ್ಮೀ ತಾವ್ ಎಷ್ಟು ಡೋಚ್ಕೊಂಬಂದು ನಮ್ಮವ್ವ ಕಾಲ್ ಸುತ್ತೋದು ನೀರ್ ಕುಡಿಯಲ್ಲ ಚಿನಾಲಿ ನೀನು. ಇಲ್ಲಿ ನಿಮ್ಮ ಅವ್ವ ಅಲ್ಲ ಆ ಲಕ್ಷ್ಮಿ ಗಾರ್ಮೆಂಟ್ಸಿಗೆ ಬದ್ದಂಗೆ ಬತ್ತಾಳೆ. ಅವಳನ್ನ ಗಾಡಿ ಕುಂಡಿಸ್ಕೊಂಡು ರೌಂಡ್ ಹೊಡ್ಕೊಂಡು ಹೋಗ್ಬಿಟ್ಟು ಅವಳ ತಕ ಹೋಗ್ಬಿಟ್ಟು ಅವಳ ದುಡ್ಡು ಕಿತ್ಕೊಂಡಿರೋದು ನಂಗೆಲ್ಲ ಗೊತ್ತೈತೆ. ಎಷ್ಟು ಕಿತ್ಕೊಂಡಿದ್ಯಾ? ಅವಳಿಗೆ ಗಂಡ ಸತ್ತೋಗಿದ್ದು KEB ಮೇಲೆ ಬಂತಲ್ಲ ದುಡ್ಡು, ಅದೆಷ್ಟು ಬಂತು? ತಲೆ ಕೆಟ್ಟೋಗುತ್ತಲ್ಲ ಈ ಚಿನಾಲಿ ತಾವ್ ಮಾತಾಡಿ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ಅವಳ ಹತ್ರ? ನಂಗೆಲ್ಲ ಗೊತ್ತೈತೆ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ಅವಳು ನೀನು ಅವಳ ಹತ್ರ? ಅವಳಿಗೆ ಎಷ್ಟು ಜನ ಮಕ್ಕಳವ್ರೆ? ಎಷ್ಟು ಜನ ಹೆಣ್ಮಕ್ಳು? ಮಗಳು ಯಾಕೆ